ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅದು ನಾಳೆ ಕಾಂಗ್ರೆಸ್ ಹೊಡೆದು ಬೀಳ್ತದೆ ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ ಹಿಂಗೆ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಅತ್ಯಂತ ಬುದ್ಧಿವಂತಿಕೆಯಿಂದ ವರ್ತಿಸ್ತಾ ಇದೆ ಇತ್ತೀಚೆಗೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲ ಭಾಳಷ್ಟು ಅಲರ್ಟ್ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನೇಮಿಸುವ ಮೂಲಕ ಸ್ವತಃ ಅಧಿಕಾರ ಇರುವುದರಿಂದಾಗಿ ಇಲ್ಲಿಯ ಚುನಾವಣಾ ಆಯೋಗದಿಂದ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. ಆದರೂ 100 ಜನ ಶಾಸಕರಿಗೆ ಇದ್ದಂಥವ್ರು ಸೋಲ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಕಾಂಗ್ರೆಸ್ಸಿಗರು ಆಗ್ಬೋದು. ಅದರಲ್ಲೇ ಇಲ್ಲಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾಲಕ್ಕೆ BJP ಮತ್ತು JDS ಜಂಟಿಯಾಗಿ ಎಲೆಕ್ಷನ್ಗೆ ಇಳಿತಾವೆ ಅನ್ನುವಂಥ ಮಾತು ಇದ್ದಾವೆ. ಈಗಿನ ಮಟ್ಟಿಗೆ ಅದು ಸರಿನಾ. ಆದರೆ ಈ ಒಂದು ಕಾರಣದಿಂದ ಇಲ್ಲಿ ಕಾಂಗ್ರೆಸ್ ಸೋಲ್ತದೆ ಅಂತ ಹೇಳಿಕ್ಕೆ ಆಗ್ತದನ ಅಂತ. ಯಾಕಂದ್ರೆ ನಾವು ನೋಡಿದ್ದು ಇಲ್ಲೇ ನಮ್ಮ ನೆರೆಯ ತಮಿಳುನಾಡು, ಕೇರಳ, ಆಂಧ್ರಕ್ಕಿಂತ ಮುಖ್ಯವಾಗಿ ಇವೆರಡೂ ರಾಜ್ಯಗಳು, ದಕ್ಷಿಣದ ರಾಜ್ಯಗಳು, ಕೇರಳ ಮತ್ತು ತಮಿಳುನಾಡುಗಳು, ಅಲ್ಲಿ SIR ಯಾಕೆ ಪ್ರಭಾವಿ ಆಗಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ವೆಸ್ಟ್ ಬೆಂಗಾಲ್ದಲ್ಲಿ ಹೇಳ್ತೀವಿ, ಬಿಹಾರದಲ್ಲಿ ಹೇಳ್ತೀವಿ, ಉತ್ತರ ಪ್ರದೇಶ ಹೇಳ್ತೀವಿ, ಇನ್ನು ಬರೋದ್ರ ಮುಂದೆ ಅಲ್ಲಿ 1 ಕೋಟಿ 2 ಕೋಟಿ ಕಟ್ಟೋದು ಸೋತ ಕಾರಣ ಅದು ಅನ್ನುವಂಥ ಮಾತಾಡ್ತೀವಿ. ಆದರೆ ಕೇರಳ ಮತ್ತು ತಮಿಳುನಾಡಲ್ಲಿ ಯಾಕೆ ಆಗಲಿಲ್ಲ, ಅಲ್ಲಿ ಈ BJPಯವ್ರು ಯಾಕೆ ಗೆಲ್ಲಲಿಲ್ಲ ಅನ್ನುವಂಥಕ್ಕೆ ಉತ್ತರ ಇವತ್ತು ಸಿಗಬೇಕಾಗಿದೆ. ಯಾಕಂದ್ರೆ ಈ ಎರಡೂ ರಾಜ್ಯಗಳು ಒಂದು ಕಡೆ TVK ಬಂತು ನಮ್ಮ ವಿಜಯ್ ಅವ್ರದ್ದು, ಅಲ್ಲೇ BJP ಅಂತ ಹೇಳೋದು ಯಾವ ಗಾಳಿನೂ ಬೀಸಲಿಲ್ಲ. ಆಗಬೇಕಾಯ್ತಲ್ಲ. SIR ಅಲ್ಲೂ ಆಗ್ಯದ, ಕೇರಳದಲ್ಲೂ ಆಗ್ಯದ, ಆದರೆ ಕೇರಳದಲ್ಲೂ ಆಗಲಿಲ್ಲ, ಕಾಂಗ್ರೆಸ್ ಆಯಿತು. ಅಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಒಂದು 6-7% ಮತಗಳನ್ನು ಹೇರಾಪೇರಿ ಮಾಡುವಲ್ಲಿ ಇದು ಯಶಸ್ವಿ ಆಗ್ಬೋದು. ಆ ದೃಷ್ಟಿ ತಗೊಂಡು ಎಲ್ಲೆಲ್ಲಿ 5ರಿಂದ 10,000 ಡಿಫ್ರೆನ್ಸ್ ಇದ್ದಾವಲ್ಲ ಅಲ್ಲೇ BJP ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ಒಂದು ತರ್ಕ ಮಾಡ್ತಾ ಇದ್ದಾರೆ. ಯಾಕಂದ್ರೆ BJP ಪರವಾಗಿ ಕೆಲಸ ಮಾಡ್ತಾಯಿದ್ದೆ, ಹೀಗಾಗಿ ಅದು ಅವ್ರಿಗೆ ಅನುಕೂಲ ಮಾಡ್ತಿದ್ದ ಎಲ್ಲರೂ ತರ್ಕ ಹೇಳ್ತೆ. ನಿಮ್ಗೆ 5,000 ಹುಡುಗರು ಮತಗಳು ಚೇಂಜ್ ಮಾಡ್ತಾವ. ಯಾಕಂತಂದ್ರೆ ಇಲ್ಲೇ ಏನಪ್ಪ ಅಂದ್ರೆ ಒಂದು 5-6% ಚೇಂಜ್ ಮಾಡ್ತಾವ ಅನ್ನುವಂಥದ್ದು. ಹೀಗಾದಾಗ ಸಹಜವಾಗಿ BJPಗೆ ಅವಕಾಶಗಳು ಹೆಚ್ಚಿದಾವೆ. ಬಟ್ ಇದೇ ರೀತಿ ಆಗ್ತದೆ ಗ್ಯಾರಂಟಿ ಹೇಳಿಕ್ಕೆ ಆಗ್ತಾಯಿಲ್ಲ ಯಾರಿಗಾದರೂ. ಯಾಕಂದ್ರೆ SIR ಈಗಾಗಲೇ ಎಲ್ಲ ಕಡೆಯೂ ಯಶಸ್ವಿ ಆಗಿಲ್ಲ. ಏಕೆಂದರೆ ಈಗ ದಕ್ಷಿಣದ ರಾಜ್ಯಗಳಲ್ಲಿ ಅದರಲ್ಲೂ ಕೇರಳ ಮತ್ತು ತಮಿಳುನಾಡಲ್ಲಿ ಯಶಸ್ವಿ ಆಗಲಿಲ್ಲ. ಇಲ್ಲಿ